ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು 80 ಟನ್ ಎಕರೆಗೆ ರಟೂನ್ ಮ್ಯಾನೇಜ್ಮೆಂಟ್ ಪ್ಲಾಟ್ನಲ್ಲಿ ಇದ್ದೀವಿ. ಈ ಪ್ಲಾಟ್ಗೆ 22 ವೀಕ್ಗಳು ಕಂಪ್ಲೀಟ್ ಆಗಿದ್ದಾವೆ. ತಾವು ನೋಡ್ಬೋದು ಈ ತರಹ ಡೆವಲಪ್ಮೆಂಟ್ ಆಗಿದೆ. ನಿಯರ್ಲಿ 10 ರಿಂದ 11 ಗಣಿಕೆಗಳು ರೆಡಿಯಾಗಿದ್ದಾವೆ, ತಯಾರಾಗಿದ್ದಾವೆ. ತಾವು ನೋಡ್ಬೋದು ಈ ತರಹ ಪ್ಲಾಟು ಡೆವಲಪ್ಮೆಂಟ್ ಆಗಿದೆ. ಈ ಪ್ಲಾಟ್ಗೆ ನಾವು 19ನೇ ವೀಕ್ದಲ್ಲಿ ಈ ಪ್ಲಾಟ್ಗೆ ಒಂದು ಆರ್ಗ್ಯಾನಿಕ್ ಡೋಸನ್ನು ಕೊಟ್ಟಿದ್ವಿ. ಆರ್ಗ್ಯಾನಿಕ್ ಡೋಸ್ದಲ್ಲಿ ನಾವು ಈ ಪ್ಲಾಟ್ಗೆ ವರ್ಮಿ ಕಾಂಪೋಸ್ಟ್ 10 ಬ್ಯಾಗುಗಳು, ಅದರ ಜೊತೆಗೆ ಸಾಯಿಲ್ ಅಪ್ಲಿಕೇಶನಲ್ಲಿ ಇರುವ ಬಯೋ ಫರ್ಟಿಲೈಸರನ್ನು ಯೂಸ್ ಮಾಡಿದ್ವಿ. ಅದರಲ್ಲಿ ನೈಟ್ರೋಜನ್ ಬ್ಯಾಕ್ಟೀರಿಯಾ, ಆಮೇಲೆ ಫಾಸ್ಫರಸ್ ಬ್ಯಾಕ್ಟೀರಿಯಾ ಹಾಗೂ ಪೊಟ್ಯಾಷ್ ಬ್ಯಾಕ್ಟೀರಿಯಾ, ಈ ತರಹ ನಾವು NPK ಬ್ಯಾಕ್ಟೀರಿಯಾಗಳನ್ನು, ಸಾಯಿಲ್ ಅಪ್ಲಿಕೇಶನ್ ಬ್ಯಾಕ್ಟೀರಿಯಾಗಳನ್ನು ಯೂಸ್ ಮಾಡಿದ್ವಿ. ಹಾಗೂ ಅದರ ಜೊತೆಗೆ ನೀಮ್ ಕೇಕ್ ಇದನ್ನು ಸಹ ನಾವು ಯೂಸನ್ನು ಮಾಡಿದ್ವಿ. ಹಾಗೂ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ನಾವು ಇದಕ್ಕೆ ಯೂಸ್ ಮಾಡಿದ್ದೀವಿ. ಈ ಡೋಸನ್ನು ನಾವು ಆರ್ಗ್ಯಾನಿಕ್ ಡೋಸ್ ಅಂತ ಕರಿತೀವಿ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಕಂಪೇರ್ ಟು ಲಾಸ್ಟ್ ಟ್ರೀಟ್ಮೆಂಟ್, ಈ ಟ್ರೀಟ್ಮೆಂಟಿಗೆ ತುಂಬಾ ಚೆನ್ನಾಗಿ ಕಬ್ಬು ಡೆವಲಪ್ಮೆಂಟ್ ಆಗಿದೆ. ಆರ್ಗ್ಯಾನಿಕ್ ಡೋಸ್ ತುಂಬಾ ಇಂಪಾರ್ಟೆಂಟು. ಇದರಿಂದ ಕಬ್ಬಿನ ಗಣಿಕೆಗಳ ಅಂತರ ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಕೆಳಗೆ ಇರುವ ಗಣಿಕೆಗಳು ಅಂತರ ಕಡಿಮೆ ಇದೆ, ಗಣಿಕೆಗಳ ನಡುವಿನ ಅಂತರ. ಹಾಗೂ ಗ್ರೋತ್ ಆದ ತಕ್ಷಣ ತಾವು ನೋಡ್ಬೋದು ಗಣಿಕೆಗಳ ಅಂತರ ಹೆಚ್ಚಾಗ್ತಾ ಹೋಗಿದೆ. ಇದು ಆರ್ಗ್ಯಾನಿಕ್ ಡೋಸ್ ಆಗಿದೆ. ಆರ್ಗ್ಯಾನಿಕ್ ಡೋಸ್ದಿಂದ ಮಣ್ಣಿನಲ್ಲಿರುವ ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಬೆಳೀತವೆ. ಇದರಿಂದ ಮಣ್ಣಿನ ಶಕ್ತಿಯು ಹೆಚ್ಚಾಗತ್ತೆ. ಒಂದು ಸಲ ಮಣ್ಣಿನ ಶಕ್ತಿ ಹೆಚ್ಚಾದಲ್ಲಿ ಬೆಳೆಯು ಚೆನ್ನಾಗಿ ಬರುತ್ತೆ. ಆರ್ಗ್ಯಾನಿಕ್ ಡೋಸ್ ತುಂಬಾ ಇಂಪಾರ್ಟೆಂಟು. ಮಣ್ಣಿನ ಶಕ್ತಿಯನ್ನು ಹೆಚ್ಚು ಮಾಡೋದು ತುಂಬಾ ಇಂಪಾರ್ಟೆಂಟು. ಅದರ ಸಲುವಾಗಿ ನಾವು ಆರ್ಗ್ಯಾನಿಕ್ ಡೋಸನ್ನು ಕೊಟ್ಟಿದ್ದೀವಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.